ಕಾಲನ ಹಿಡಿತದಿಂದ ನಾಗಗಳಾಗ್ಲಿ, ದೈವಗಳಾಗ್ಲಿ, ಯಕ್ಷರಾಗಲಿ, ಕಿನ್ನರಾಗಲಿ, ಕಿಂಪುರುಷರಾಗಲಿ, ಮನುಷ್ಯರಾಗಲಿ ಯಾರೇ ಆದರೂ ಅತೀತವಾಗಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಅದು ಸರಿ ಶಾಸ್ತ್ರಿಗಳೇ. ಆ ನಾಗಿಣಿ ನೋಡಿದ್ರೆ ಈ ರುದ್ರನ ಮೇಲೆ ಜ್ವಾಲಾಮುಖಿ ತರ ಕುದಿತಾ ಇದ್ಲು. ಅವಳೇ ಬಂದು ಇವನು ವಿಷನ ಹೀರಿದ್ದಾಳೆ ಅಂದ್ರೆ ಅದನ್ನ ಹೇಗೆ ನಂಬುದು? ಅವಳು ಹೇಗೆ ಇವನ್ನ ಉಳಿಸೋದಕ್ಕೆ ಸಾಧ್ಯ? ನಾಗಿಣಿ ಇವನ ವಿಷನ ಹೀರಿಲ್ಲ, ಇವನ ಉಳಿಸ್ಲೂ ಇಲ್ಲ. ಮತ್ಯಾರು ಉಳಿಸಿದ್ರು? ನೀವೆಲ್ಲ ಏನೇನೋ ಹೊತ್ಕೊಂಡು ತಲೆ ಕೆಡ್ಸ್ಕೊಂಡಿರ್ಬೋದು ನನ್ನ ಕಂದ ಹೇಗ್ ಬದುಕ್ ಬಂದ ಅಂತ. ಆದ್ರೆ ಆ ನಾಗಿನಿ ವಿಷದಿಂದ ನನ್ನ ಮಗ ಬದುಕ್ ಬಂದು ಮೃತ್ಯುಂಜಯ ಆಗಿದ್ದಾನೆ. ನನ್ಗಷ್ಟು ಸಾಕು, ನಂಗಷ್ಟು ಸಾಕು. ಅರ್ಜುನ್, ನಿನಗೆ ರುದ್ರ ಎಲ್ಲಿ ಸಿಕ್ಕಿದ? ನಾನು ನಾಗಿಣಿನ ಹಿಂಬಾಲಿಸ್ಕೊಂಡು ಒಂದ್ ಜಾಗಕ್ಕೆ ಹೋದೆ. ಅವಳಲ್ಲಿ ಹಾವಾದ್ಲು. ನಾಗಿಣಿ ನಿಲ್ಸು! ಚಿಕ್ಕಪ್ಪ, 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 ಏನಾಯ್ತು? ಚಿಕ್ಕಪ್ಪ, ಚಿಕ್ಕಪ್ಪ, ಹೇಳಿ ಚಿಕ್ಕಪ್ಪ, ಚಿಕ್ಕಪ್ಪ. ನೀನ್ ಹೇಳೋ ಕಟ್ಟು ಕತೆನ ನಾನು ನಂಬೇಕಾ? ಇದು ಕಟ್ಟು ಕಥೆ ಅಲ್ಲ, ನಡೆದಿರೋದು. ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಅರ್ಜುನ್, ಯಾರು ನಂಬ್ತಾರೋ ಬಿಡ್ತಾರೋ ನಮಗ್ ಬೇಕಾಗಿಲ್ಲ. ರುದ್ರ ಚಿಕ್ಕಪ್ಪನ್ ಕರ್ಕೊಂಡು ನಾವಿಲ್ಲಿಂದ ಹೊರಡೋಣ, ನಡಿ. ಏನಂದ್ರೆ? ನಾವಿಲ್ಲಿಂದ ಹೊರಡ್ತೀವಿ ಹಿಂದೆ. ನೀವು ಹೊರಡ್ತೀವಿ ಅಂದ ತಕ್ಷಣ ಬಾಜಾ ಭಜಂತ್ರಿ ಜೊತೆ ಉತ್ಸವ ಮೂರ್ತಿಗಳ ತರ ಮೆರವಣಿಗೆ ಮಾಡಿ ಸತ್ಕಾರ ಸನ್ಮಾನ ಮಾಡಿ ಕಳ್ಸಿಕೊಡ್ತೀವಿ ಅಂತ ಕನ್ಸ್ ಕಾಣ್ಬೇಡಿ. ಮತ್ತೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಈ ನಾಗನ್ ಜೊತೆ ಆ ನಾಗಿಣಿನ ಹಿಡಿದು ಇಲ್ಲೇ ಪೂರ್ಣಾಹುತಿ ಕೊಡ್ತೀನಿ. ಇದನ್ನ ಯಾರು ತಡೆಯೋಕ್ಕಾಗಲ್ಲ. ನಮ್ಮ ಅಮೃತ ನಾಗಲೋಕದ ಯುವರಾಣಿ ಯಾವ ಸ್ಥಿತಿಯಲ್ಲಿದ್ದಾಳೆ ಅನ್ನೋದು ನಿಮಗೆ ಗೊತ್ತು. ಗುರುಗಳ ಸ್ಥಾನದಲ್ಲಿ ನಿಂತು ನೀವು ಅವಳಿಗೆ ಮಾರ್ಗದರ್ಶನ ನೀಡೋದು ನಿಮ್ಮ ಕರ್ತವ್ಯ. ಅವಳು ಈಗಿರೋ ಸ್ಥಿತಿಯಿಂದ ಹೊರಗೆ ಬರೋದಕ್ಕೆ ಇರೋದು ಒಂದೇ ಒಂದು ದಾರಿ. ಏನದು ಗುರುಗಳೇ? ಅದೇನೆಂದರೆ ಇಷ್ಟು ನೀನು ಮಾಡಿದರೆ ಅವಳು ವಿಷ್ಣುಪುರದಿಂದ ಹೊರಗೆ ಬರ್ತಾಳೆ. ಖಂಡಿತ ಖಂಡಿತ ಮಾಡೇ ಮಾಡ್ತೀನಿ ಗುರುಗಳೇ. ಈ ಕಾರ್ಯದಲ್ಲಿ ನನ್ನ ಪ್ರಾಣ ತ್ಯಾಗ ಮಾಡೋದಕ್ಕೂ ನಾನು ಸಿದ್ಧವಾಗಿದ್ದೀನಿ. ಈ ಕಾರ್ಯದಲ್ಲಿ ನಿನ್ನ ಪ್ರಾಣಕ್ಕಾಗ್ಲಿ ಅಮೃತಾಳ ಪ್ರಾಣಕ್ಕಾಗ್ಲಿ ಯಾವುದೇ ಅಪಾಯ ಬರುವುದಿಲ್ಲ. ಇನ್ನು ಹೇಳಬೇಕು ಅಂದ್ರೆ ಅಮೃತಾಳಿಗೆ ಹಿಡಿದಿರೋ ಗ್ರಹಣ ಕಳೆಯುತ್ತೆ. ಹಾಗೆಯೇ ನಾಗಮಣಿಯೂ ಸಹ
ಅಮೃತಳ ಕೈಗೆ ಸಿಕ್ಕೇ ಸಿಗುತ್ತೆ. ನಿಮ್ಮಿಂದ ಈ ಮಾತನ್ನ ಕೇಳ್ತಾ ಇದ್ರೆ ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಇನ್ನು ಅಮೃತ ಕೇಳಿದ್ರೆ ಎಷ್ಟು ಸಂತೋಷ ಪಡ್ಬೋದು. ಇನ್ನೊಂದು ಸತ್ಯ ಗೊತ್ತಾದ್ರೆ ನೀನು ಇದಕ್ಕಿಂತ ಹೆಚ್ಚು ಸಂತೋಷ ಪಡ್ತೀಯ. ಏನದು ಗುರುಗಳೇ? ಈಗಾಗಲೇ ನಾಗಮಣಿ ಅಮೃತಾಳಿಗೆ ಅರ್ಧವಶವಾಗಿದೆ. ನೀವು ನಿಗೂಢವಾಗಿ ಹೇಳ್ತಾ ಇದ್ದೀರಾ ಗುರುಗಳೇ. ಅರ್ಧವಶ ಆಗೋದಂದ್ರೆ ಏನರ್ಥ? ನಾಗಮಣಿ ಈಗ ಯಾರ ಹತ್ರ ಇದೆ? ನಾಗಮಣಿ ಯಾರ ಹತ್ತಿರ ಇದೆ ಅದು ಅಮೃತಾಳ ವಶಕ್ಕೆ ಯಾವಾಗ ಬರುತ್ತೆ ಅಂತ ತಿಳ್ಕೊಳ್ಳೋ ಸಮಯ ನಿನಗಾಗ್ಲಿ ಅಮೃತಾಳಿಗಾಗ್ಲಿ ಇನ್ನೂ ಬಂದಿಲ್ಲ. ನಾಗಮಣಿ ಅಮೃತಾಳ ವಶಕ್ಕೆ ಬರುವ ಕಾಲ ತುಂಬಾ ಸಮೀಪದಲ್ಲೇ ಇದೆ. ಇದಂತೂ ಸತ್ಯ. ಆಗ್ಲಿ ಗುರುಗಳೇ, ಇಷ್ಟ ಹೇಳಿದ್ರಲ್ಲ, ನನ್ಗದೇ ಸಮಾಧಾನ. ಈಗ ಘಟಿಸಿರೋ ಘಟನೆಗಳೆಲ್ಲ ಇಡೀ ನಾಗಕುಲಕ್ಕೆ ಶುಭ ಸೂಚನೆ. ನಾನು ಹೇಳಿದ್ದನ್ನ ಚಾಚೂ ತಪ್ಪದೆ ಪಾಲಿಸು, ಎಲ್ಲ ಒಳ್ಳೆಯದಾಗುತ್ತೆ. ಅಪ್ಪಣೆ ಗುರುಗಳೇ. ಇನ್ನು ನೀನು ಹೊರಡು. ನೀನ್ ತಪ್ಪು ಮಾಡ್ತಾ ಇದೀಯಾ. ಹಿಂದೆ ಮಾಡಿರೋ ತಪ್ಪನ್ನ ಈಗ ಮಾಡಬಾರ್ದು ಅಂತ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಅಸಾಧ್ಯವಾದ ಕೆಲಸಕ್ಕೆ ಕೈ ಹಾಕಿದ್ರೆ ಅದರಿಂದ ಆಗೋದು ಅನಾಹುತನೇ. ಅಸಾಧ್ಯ ಅನ್ನೋದು ಅಸಮರ್ಥರ ಮಾತು. ನೀನ್ ಹೇಳ್ತಾ ಇರೋ ಮಾತು ಬೇರೆಯವರ ವಿಷಯಕ್ಕೆ ಅನ್ವಯಿಸುತ್ತೆ, ನಾಗಿನಿಯ ವಿಷಯಕ್ಕೆ ಅನ್ವಯಿಸೋದಿಲ್ಲ. ಶಾಸ್ತ್ರಿಗಳೇ, ನೀವು ನನ್ಗೆ ಗುರುಸ್ಥಾನದಲ್ಲಿದ್ದೀರಾ. ಜಲ ಪ್ರವಾಹ ಭಾವಿತ ಸ್ಥಳೇ ಗುರುಗೆ ತಿರು ಮಂತ್ರ ಹೇಳ್ತಾ ಇದ್ದಾರಂತ ತಿಳ್ಕೊಂಡ್ರು ಪರವಾಗಿಲ್ಲ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಮಾತು ಕೇಳಿಲ್ವ ನೀವು? ವಿನಾಶ ಕಾಲೇ ವಿಪರೀತ ಬುದ್ಧಿ ಅನ್ನೋ ಮಾತು ಇದೆ, ಅದನ್ನು ನೀನು ಮರಿಬೇಡ. ನಿಮ್ಮ ಹತ್ರ ವಿತಂಡವಾದ ಮಾಡೋಕೆ ನನ್ನ ಹತ್ರ ಸಮಯ ಇಲ್ಲ. ನನ್ನದು ವಿತಂಡವಾದ ಅಲ್ಲ, ಬುದ್ಧಿವಾದ. ಮರೆತು ನಡೆದರೆ 100 ವರ್ಷ, ಮರೆತು ಮೆರೆದರೆ 3 ನಿಮಿಷ. ಇದನ್ನ ಅರ್ಥ ಮಾಡಿಕೊಂಡು ಇದನ್ನ ಇಲ್ಲಿಗೆ ಬಿಡು. ಉಳಿದಿದ್ದನ್ನ ನಾನು ನೋಡ್ಕೋತೀನಿ. ನಿಮ್ಮನ್ನ ಭೈರವ ಬಾಬನ ನಂಬ್ಕೊಂಡು ನಾನು ಹಾಳಾಗ್ಬಿಟ್ರೆ? ಶತ್ರುಘ್ನ, ನದಿ ದಾರಿಯನ್ನು ಬದಲಾಯಿಸಬಹುದು, ಆದ್ರೆ ವಿಧಿ ಬರಹವನ್ನ ಯಾರ ಕೈಲೂ ಬದಲಾಯಿಸೋಕ್ಕಾಗೋದಿಲ್ಲ. ಅನುಭವಿಸು. ಸಾವಿನ ಜೊತೆ ಸರ್ಸಾಡೋ ಹಾಗೆ ನನ್ನನ್ನೇ ಹುಡ್ಕೊಂಡ್ ಬಂದಿದ್ದಾಳೆ. ಯಾರು? ಇನ್ಯಾರು? ನಾಗಿಣಿ, ನಾಗಿಣಿ, ನಾಗಿಣಿ. ರುದ್ರನ್ನ ಬದುಕಿಸು ಅಂತ ಎಷ್ಟು ಕೇಳ್ಕೊಂಡೆ ನಾನು ನಿನ್ನ, ಆದ್ರೆ ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ ನೀನು. ಅವ್ರು ನಾಗಿಣಿ ಆಗಿದ್ರೆ ತಾನೇ ಬದುಕಿಸೋದಕ್ಕೆ. ಇವರು ನನ್ನ ಅಮೃತ. ಇವಳು ನಿನ್ನ ಅಮೃತ ಅಲ್ಲ, ನಾಗಿಣಿ ಅಂತ ಇಲ್ಲೇ ನಿರೂಪಿಸಿ ಇಲ್ಲೇ ಸಜೀವ ಸಮಾಧಿ ಮಾಡ್ತೀನಿ ನಿಮ್ಮಿಬ್ರನ್ನ. ಶಾಸ್ತ್ರಿಗಳೇ, ಏನಿದೆಲ್ಲ? ತ್ರಿವೇಣಿಯಮ್ಮ, ನೀವು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಏನು ಬರ್ದಿರುತ್ತೋ ಅದು ನಡೆದೇ ತೀರುತ್ತೆ. ಬಾಬಾ, ಇವರಿಬ್ಬರನ್ನ ನೀವು ನೋಡ್ಕೊಳ್ತಾ ಇರಿ, ನಾನು ಈಗಲೇ ಬಂದೆ.
ಏನಾಯ್ತು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ನೀನು? ಎಲ್ಲ ಆಗಿರೋ ಅನಾಹುತ ನೋಡಿದ್ರೆ ಕೋಪ ಅಲ್ಲ, ರುದ್ರ ತಾಂಡವ ಆಡ್ಬೇಕು ಅನಿಸ್ತಾ ಇದೆ. ಅಣ್ಣ, ಆತುರದಲ್ಲಿ ಏನಾದ್ರೂ ಮಾಡಕ್ ಹೋದ್ರೆ ಅನಾಹುತ ಖಂಡಿತ ಇದ್ದೇ ಇರುತ್ತೆ. ನನಗೆ ಬುದ್ಧಿ ಹೇಳೋರ್ನ ಕಂಡ್ರೆ ಆಗಲ್ಲ ಅಂತ ಗೊತ್ತು ತಾನೆ ನಿನ್ಗೆ? ರೀ, ಅವಳು ಹೇಳ್ತಾ ಇರೋದು ನಿಜ. ನೀವು ಆತುರದಲ್ಲಿ ಏನೇನೋ ನಿರ್ಧಾರ ತಗೊಂಡು ನೀವು ಕೊರ್ಗೋದಲ್ದೆ ನಮ್ಮನ್ನು ನಿಮ್ಮ ಜೊತೆ ಕೊರ್ಗೋ ಹಾಗೆ ಮಾಡಬೇಡಿ. ಅಣ್ಣ ಅಣ್ಣ ಅಣ್ಣ, ನನ್ನ ಮಾತು ಕೇಳಣ್ಣ. ಒಬ್ಬೊಬ್ರು ಒಂದೊಂದು ಮಾತಾಡಿ ನನ್ನ ಪಿತ್ತ ನೆತ್ತಿಗೇರಿಸಬೇಡಿ. ಬಾಯಿ ಮುಚ್ಕೊಂಡು ತಮ್ಮ ಕೆಲಸಗಳನ್ನು ಮಾಡ್ಕೊಂಡಿದ್ರೆ ಸರಿ. ಸೊಬಳಿಗ ಒಳಗಡೆ ಒಂದು ಬಾಕ್ಸ್ ಇದೆ, ತಗೊಂಬ. ಹಳ್ಳಿ, ನೀನ್ ಹೋಗ್ಬೇಡ, ಇಲ್ಲೇ ನಿಂತ್ಕೊಂಡಿರು. ಅಯ್ಯೋ ದೇವ್ರಿ, ನೋಡು, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮೊಮ್ಮಗನ್ಗೆ ಏನು ಮಾಡ್ಬೇಡ. ಯಾವ್ದಾಗದು ಅಲ್ಲ. ನಾನು ಅಂದ್ಕೊಂಡಿದ್ದನ್ನ ತಡೆಯೋಕೆ ನೀವಲ್ಲ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ನನ್ನ ಮಾತು ಕೇಳಿ. ಬಂದ್ರಲ್ಲೇ ನಮ್ಮ ಅರ್ಜುನ ಬಿಡಿ, ಬಿಡಿ ನಮ್ಮ ಅರ್ಜುನ. ನೋಡಿ, ನೀವು ನಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಹೇಳಿದ್ದನ್ನೇ ಹೇಳೋದಕ್ಕೆ ನಿನ್ಗೆ ಬೇಜಾರಾಗದೆ ಇರ್ಬೋದು, ಆದ್ರೆ ಕೇಳೋದಕ್ಕೆ ನಂಗೆ ಬೇಜಾರಾಗುತ್ತೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ. ಅಯ್ಯೋ, ನನ್ನ ನಾಗಶಕ್ತಿ ಎಲ್ಲ ಎಲ್ಲೋ ಹೋಯ್ತು. ಯಾಕೆ ನನ್ನ ನಾಗಶಕ್ತಿ ಪ್ರಯೋಗ ಆಗ್ತಾ ಇಲ್ಲ? ಅಯ್ಯೋ ದೇವ್ರೆ, ಇಂಥ ಸಮಯದಲ್ಲಿ ಅರ್ಜುನ್ ನಾಗಯೋಧ ಆಗೋದು, ಅವನಿಗೇನಾದ್ರೂ ಕೋಪ ಬಂದು ಅವ್ನು ನಾಗಯೋಧ ಆದ್ರೆ ಇಲ್ಲಿರೋರೆಲ್ರಿಗೂ ವಿಷಯ ಗೊತ್ತಾಗುತ್ತೆ. ನಾನೇನ್ ಮಾಡ್ಲಿ? ದೇವ್ರೆ, ನೀನೇ ನಮ್ಮನ್ನು ಕಾಪಾಡ್ಬೇಕಪ್ಪ.
ಇದು ನಮ್ಮ ಪೂರ್ವಿಕರು ಉಪಯೋಗಿಸ್ತಿದ್ದ ಕತ್ತಿ. ಇದನ್ನ ಯಾಕೆ ಕೇಳ್ತಿದ್ದಾನೆ? ಅರ್ಜುನ್ ಅಮೃತನ ಇಲ್ಲೇ ಆಹುತಿ ಕೊಡೋದಕ್ಕೆ ನೋಡ್ತಿದ್ದಾನ? ಹಾಗೇನಾದ್ರೂ ಆಗೋದ್ರೆ ನಾನು ಅನ್ಕೊಂಡಿದ್ದು ಏನೂ ಆಗೋದಿಲ್ಲ. ಅಮೃತನ ಕಟ್ಟಾಕಿದ್ದಾರೆ. ಯಾಕೆ? ಅರ್ಜುನ್ನು ಸಹ ಕಟ್ಟಾಕಿದ್ದಾರೆ. ಏನ್ ನಡೀತಾ ಇದೆ ಇಲ್ಲಿ? ಏನ್ ನಡೀತಾ ಇದೆ ಅಂತ ಹೇಗ್ ತಿಳ್ಕೊಳ್ಳೋದು? ಅಮೃತನೇ ಕೇಳ್ತೀನಿ. ಅಮೃತ, 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 ನಾನು ಶೇಷ. ಅಮೃತ, ಅಮೃತ, ನನ್ನ ಮಾತು ಅಮೃತನಿಗೆ ಕೇಳಿಸ್ತಾ ಇಲ್ವಲ್ಲ? ಅಮೃತ, ಅಮೃತ, ನನ್ನ ಮಾತು ಕೇಳಿಸ್ತಾ ಇಲ್ವಾ ನಿಂಗೆ? ಅಮೃತಗೆ ನನ್ನ ಧ್ವನಿ ಕೇಳಿಸ್ತಾ ಇಲ್ಲ. ಯಾಕೆ? ಏನೋ ಬರಕ್ ಕೇಳಿದ್ರಂತೆ? ಎಲ್ಲಿ ಮಾತಾಡೋದು ಬೇಡ, ನಡೀರಿ.